ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಬೇವಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ 14/6/2026 ಭಾನುವಾರ ಧನಸ್ಸು ರಾಶಿಯವರ ದಿನ ಭವಿಷ್ಯವನ್ನು ನೋಡೋದಾದರೆ, ಈ ದಿನ ಧನಸ್ಸಿನ ರಾಶ್ಯಾಧಿಪತಿ ಗುರು ಭಾನುವಾರ ಚತುರ್ದಶಿ ತಿಥಿ, ಅಮಾವಾಸ್ಯೆ, ರೋಹಿಣಿ ನಕ್ಷತ್ರ, ಧೃತಿಯೋಗ ಮತ್ತು ಶೂಲ ಯೋಗಗಳ ಸಂಯೋಜನೆಗೊಂಡಿರೋದ್ರಿಂದ ಈ ದಿನದಲ್ಲಿ ಚತುರ್ದಶಿ ಮತ್ತು ಅಮಾವಾಸ್ಯೆ ತಿಥಿಯ ಆತ್ಮ ಪರಿಶೀಲನೆ ಪ್ರಭಾವ ಮತ್ತು ರೋಹಿಣಿ ನಕ್ಷತ್ರದ ಸ್ಥಿರತೆ ಮತ್ತು ಫಲದಾಯಕ ಶಕ್ತಿ, ಧೃತಿಯೋಗದ ಸಹನೆ ಮತ್ತು ಶೂಲ ಯೋಗದ ಎಚ್ಚರಿಕೆಯ ಸೂಚನೆ ನಿಮ್ಮ ಉದ್ಯೋಗ, ಹಣಕಾಸು, ಶಿಕ್ಷಣ, ಪ್ರಯಾಣ ಮತ್ತು ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತದೆ. ಯಾವ ಕೆಲಸದಲ್ಲಿ ಯಶಸ್ಸುಂಟಾಗ್ತದೆ, ಯಾವ ವಿಷಯದಲ್ಲಿ ಜಾಗೃತೆಯಿಂದ ಇರಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಧನಸ್ಸು ರಾಶಿಯ ಅಧಿಪತಿ ಗುರು ಆಗಿರೋದ್ರಿಂದ ನಿಮ್ಮ ಜ್ಞಾನ ಮತ್ತು ನಿರ್ಧಾರ ಶಕ್ತಿ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಆದ್ದರಿಂದ ಶಿಕ್ಷಣ ಕ್ಷೇತ್ರದಲ್ಲಿ, ಜ್ಯೋತಿಷ ಕ್ಷೇತ್ರದಲ್ಲಿ ಉತ್ತಮ ಫಲವನ್ನು ಪಡಿತೀರಿ. ಹೊಸ ಯೋಜನೆಗಳು ಮತ್ತು ನಿಮ್ಮ ಯೋಜನೆಗಳು ಕಾರ್ಯರೂಪಕ್ಕೆ ಬರ್ತದೆ. ದೂರದ ಕೆಲಸದಲ್ಲಿ ಅವಕಾಶಗಳು ಲಭ್ಯವಾಗ್ತದೆ. ಆದರೆ ಅಮಾವಾಸ್ಯೆಯ ಪ್ರಭಾವ ಇರೋದ್ರಿಂದ ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲ ಉಂಟಾಗ್ಬೋದು. ಶೂಲ ಯೋಗದಿಂದ ಆತುರದ ನಿರ್ಧಾರ ತಪ್ಪಬಹುದು. ಶೂಲ ಯೋಗದಿಂದ ಆತುರದ ನಿರ್ಧಾರ ಉಂಟಾಗಿ ತಪ್ಪಾಗುವ ಸಾಧ್ಯತೆಗಳಿರ್ತದೆ. ಆದ್ದರಿಂದ ಜಾಗ್ರತೆಯನ್ನು ವಹಿಸಬೇಕು. ಆದ್ದರಿಂದ ಇದು ವಿವೇಕ ಮತ್ತು ತಾಳ್ಮೆ ಅತ್ಯಂತ ಪ್ರಭಾವಕಾರಿಯಾದಂಥ ಕೆಲಸವನ್ನು ಮಾಡ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಚತುರ್ದಶಿ ಮತ್ತು ಅಮಾವಾಸ್ಯ ತಿಥಿ ಪ್ರಭಾವ ಇರೋದ್ರಿಂದ ಹಳೆಯ ಸಮಸ್ಯೆಗಳ ನಿವಾರಣೆ ಉಂಟಾಗ್ತದೆ. ಆತ್ಮ ಪರಿಶೀಲನೆ ಉಂಟಾಗುವಂಥದ್ದು, ಆಧ್ಯಾತ್ಮ ಬೆಳವಣಿಗೆ ಆಗುವಂಥದ್ದು. ಹಳೆಯ ಕೆಲಸ ಪೂರ್ಣಗೊಳ್ಳುವಂಥ ಸಾಧ್ಯತೆ ಇದೆ. ಮನಸ್ಸಿಗೆ ಶಾಂತಿ ಅತ್ಯಗತ್ಯ. ಹೊಸ ನಿರ್ಧಾರಗಳಲ್ಲಿ ಎಚ್ಚರಿಕೆ ವಹಿಸಬೇಕು. ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಬೇಡ. ತುರ್ತು ಪ್ರಯಾಣದ ನಿರ್ಧಾರವನ್ನು ತಪ್ಪಿಸಬೇಕಾಗ್ತದೆ. ರೋಹಿಣಿ ನಕ್ಷತ್ರದ ಪ್ರಭಾವ ಇರೋದರಿಂದ ಹಣಕಾಸಿನಲ್ಲಿ ಸ್ಥಿರತೆ, ಆಕರ್ಷಣೆ, ಸೃಜನಶೀಲತೆ ಎನ್ನುವಂಥದ್ದನ್ನು ಕಾಣ್ತೀರಿ. ಆದ್ದರಿಂದ ಫ್ಯಾಮಿಲಿ ಸಪೋರ್ಟ್ ಸಿಗಬಹುದು. ಬಿಸ್ನೆಸ್ ಐಡಿಯಾ ಬರಬಹುದು. ನಿಮ್ಮ ಕಾರ್ಯಕ್ಕೆ ಉತ್ತಮ ರೆಸ್ಪಾನ್ಸ್ ಬರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಆದರೆ ಖರ್ಚು ಹೆಚ್ಚಾಗುವಂಥ ಸಾಧ್ಯತೆ ಇರ್ತದೆ. ಧೃತಿಯೋಗದ ಪ್ರಭಾವ ಇರೋದರಿಂದ ಸ್ಥಿರತೆ, ಧೈರ್ಯ ಮತ್ತು ನಿರ್ಧಾರ ಸಾಮರ್ಥ್ಯವನ್ನು ನಾವು ನೋಡಬಹುದು. ಆದ್ದರಿಂದ ಕೆಲಸದಲ್ಲಿ ಸ್ಟಡಿ ಪ್ರೋಗ್ರೆಸ್, ಹಿರಿಯರಿಂದ ಬೆಂಬಲ ಮತ್ತು ಉತ್ತಮವಾದಂಥ ಯೋಜನೆಯನ್ನು ರೂಪಿಸುವಂಥದ್ದನ್ನು ಮಾಡ್ಬೋದು. ಶೂಲ ಯೋಗದ ಪ್ರಭಾವ ಇರೋದರಿಂದ ಪ್ರಯಾಣದಲ್ಲಿ ತೊಂದರೆ, ಮಾತಿನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು, ಆತುರದ ನಿರ್ಧಾರ ಉಂಟಾಗುವಂಥದ್ದು. ವಿಶೇಷವಾದ ಎಚ್ಚರಿಕೆ ತಿಳಿಸೋದಾದರೆ, ಕೋಪದಿಂದ ಮಾತನಾಡುವಂಥದ್ದು ಬೇಡ. ವಾಹನ ಚಾಲನೆಯಲ್ಲಿ ಜಾಗ್ರತೆ ಇರಲಿ. ಡಾಕ್ಯುಮೆಂಟ್ಗಳನ್ನ ಸೂಕ್ತವಾಗಿ ಪರಿಶೀಲಿಸಿ. ಧನಸ್ಸು ರಾಶಿಯ ಉದ್ಯೋಗಸ್ಥರಿಗೆ ಇಂದು ಮಧ್ಯಮ ಆದರೆ ಪ್ರಗತಿ ತರುವ ದಿನವನ್ನು ಆಗಿರ್ತದೆ. ಆತುರತೆಯಿಂದ ಡಿಸಿಷನ್ ತಗೊಳ್ಳುವಂಥದ್ದು ಬೇಡ. ಪೆಂಡಿಂಗ್ ಕಾರ್ಯಗಳನ್ನು ಮುಗಿಸುವಂಥ ಸಾಧ್ಯತೆ ಇರ್ತದೆ. ಹೊಸ ಕಲಿಕೆಗಳು ಮತ್ತು ಸ್ಕಿಲ್ಗಳನ್ನು ಉಪಯೋಗಿಸೋದ್ರಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಕ್ಷೇತ್ರವಾರು ಉದ್ಯೋಗ ಫಲ ಹೇಗಿರ್ತದೆ ಅಂತ ನೋಡೋದಾದರೆ, ಶಿಕ್ಷಕರು, ಜ್ಯೋತಿಷಿಗಳು ಮತ್ತು ಟ್ರೈನರ್ಗಳಿಗೆ ಅತ್ಯುತ್ತಮವಾದಂಥ ದಿನ. ಉತ್ತಮ ರೆಸ್ಪಾನ್ಸ್ ಬರ್ತದೆ. ಟ್ರಾವೆಲ್ ಮತ್ತು ಗೈಡೆನ್ಸ್ ಕ್ಷೇತ್ರದಲ್ಲಿ ಕಾರ್ಯ ಮಾಡುವಂಥವ್ರಿಗೆ ದೂರದ ಅವಕಾಶಗಳು ಲಭ್ಯವಾಗ್ತದೆ. ಹೊಸ ಸಂಪರ್ಕಗಳು ಉಂಟಾಗ್ತದೆ. ವ್ಯವಹಾರ ಮಾಡುವಂಥವ್ರಿಗೆ ಜ್ಞಾನ ಮತ್ತು ತಾಳ್ಮೆಯಿಂದ ಲಾಭ ಉಂಟಾಗ್ತದೆ. ಲಾಭದಾಯಕ ಕ್ಷೇತ್ರಗಳು ಅಂತಂದರೆ ಆನ್ಲೈನ್ ಬಿಸ್ನೆಸ್ ಮಾಡುವಂಥದ್ದು, ಟ್ರಾವೆಲಿಂಗ್ ಸರ್ವಿಸ್ ಮಾಡುವಂಥದ್ದು, ಕೋಚಿಂಗ್ ಕ್ಷೇತ್ರ, ಕನ್ಸಲ್ಟೇಷನ್ ಕ್ಷೇತ್ರ,
ಈ ರೀತಿಯ ಕ್ಷೇತ್ರಗಳಲ್ಲಿ ಲಾಭವನ್ನು ಪಡಿತೀರಿ. ಹಣಕಾಸಿನ ವಿಚಾರದಲ್ಲಿ ರಿಸ್ಕ್ ಇರೋ ಕಡೆ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು, ಜಾಗ್ರತೆ ವಹಿಸಬೇಕು. ಆತುರತೆಯಿಂದ ದುಡ್ಡು ಖರ್ಚು ಮಾಡುವಂಥದ್ದು ಬೇಡ. ಕುಟುಂಬದಲ್ಲಿ ಸಹಕಾರವನ್ನು ಪಡಿತೀರಿ, ಹಿರಿಯ ಮಾರ್ಗದರ್ಶನವನ್ನು ಪಡ್ಕೊಳ್ತೀರ. ಸಣ್ಣ ವಿಚಾರವನ್ನು ದೊಡ್ಡದನ್ನಾಗಿ ಆಗದಂತೆ ನೋಡ್ಕೊಳ್ಳಿ. ನೆಗ್ಲೆಕ್ಟೆಡ್ ಸ್ಪಾರ್ಕ್ ಬರ್ನ್ಸ್ ದ ಹೌಸ್ ಅಂತ. ಅಂದರೆ ಸಣ್ಣ ವಿಚಾರವನ್ನು ನೆಗ್ಲೆಕ್ಟ್ ಮಾಡಿ ಅದೇ ದೊಡ್ಡದಾಗಿ ತೊಂದರೆಗೆ ಕಾರಣ ಆಗಬಾರ್ದು ಅನ್ನುವಂಥದ್ದನ್ನು ಮನಸ್ಸಿನಲ್ಲಿ ಇಟ್ಕೊಂಡಿರಿ. ಆರೋಗ್ಯದ ವಿಚಾರ ಬಂದಾಗ ಸ್ವಲ್ಪ ಇದನ್ನು ದಣುವಾಗೋ ಸಾಧ್ಯತೆ ಇದೆ. ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ ಬರಬಹುದು, ನಿದ್ರೆಯಲ್ಲಿ ವ್ಯತ್ಯಾಸ ಉಂಟಾಗಬಹುದು. ಧ್ಯಾನ ಮತ್ತು ಲಘು ಆಹಾರ ಕ್ರಮವನ್ನು ಪಾಲಿಸಿದ್ರೆ ಒಳ್ಳೆಯದಾಗ್ತದೆ. ಪರಿಹಾರಕ್ಕೋಸ್ಕರ ಈ ದಿನ ಹಸಿರು ವಸ್ತ್ರವನ್ನು ಧರಿಸಿ. ಕೊನೆಗೊಂದು ಕಿವಿ ಮಾತು, ಹೆಸರು ಕಾಳನ್ನು ದಾನ ಮಾಡಬಹುದು. ವಿವೇಕ, ತಾಳ್ಮೆ ಮತ್ತು ಸರಿಯಾದ ಯೋಜನೆಗಳಿಂದ ನಡೆದರೆ ಸವಾಲುಗಳ ನಡುವೆಯೂ ಯಶಸ್ಸು ಮತ್ತು ಸ್ಥಿರತೆಯನ್ನು ತರುವಂಥ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ಮೀಸಲಿಟ್ಟು ತಾಳ್ಮೆಯಿಂದ ಈ ದಿನಭವಿಷ್ಯವನ್ನು ವೀಕ್ಷಣೆ ಮಾಡಿದಂಥ ತಮ್ಮೆಲ್ಲರಿಗೆ ಧನ್ಯವಾದಗಳು. ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ.